ಇವತ್ತಿನ ನಮ್ಮ ಟಾಪಿಕ್ ಯಾವುದಂದರೆ ಭಾರತದ ಸಂವಿಧಾನ. ಇದು ನಮ್ಮ ಟಾಪಿಕ್ ಇದೆ ನೋಡಿ ಇವತ್ತು. ಅದರಲ್ಲಿ ಭಾರತ ನಮ್ಮ ಸಂವಿಧಾನದಲ್ಲಿ ಕಂಡುಬರುವಂಥ ಮೂಲಭೂತ ಹಕ್ಕುಗಳಾಗಿವೆ, ಜೊತೆಗೆ ಮೂಲಭೂತ ಕರ್ತವ್ಯಗಳು. ಇವುಗಳಿಗೆ ಸಂಬಂಧಪಟ್ಟಂಥ ಸ್ವಲ್ಪ ಮಾಹಿತಿ ಜೊತೆಗೆ ಪ್ರಶ್ನೆಗಳನ್ನು ನೋಡೋಣ. ಹಾಗಾದರೆ ಬನ್ನಿ, ಈ ಒಂದು ಸಂವಿಧಾನದಲ್ಲಿ ಕಂಡುಬರುವಂಥ ಮೂಲಭೂತ ಕರ್ತವ್ಯಗಳು, ಮೂಲಭೂತ ಹಕ್ಕುಗಳ ಬಗ್ಗೆ ಸ್ವಲ್ಪ ಪರಿಚಯ ಮಾಡಿಕೊಳ್ಳೋಣ. ಅದರ ಜೊತೆಗೆ ಇತಿಹಾಸವನ್ನು ಕೂಡ ನೋಡೋಣ. ಈ ಒಂದು ಮೂಲಭೂತ ಹಕ್ಕುಗಳು ಇವು ಸಂವಿಧಾನದ ಭಾಗ 3ರಲ್ಲಿ ಕಂಡುಬರುತ್ತೆ ನೋಡಿರಿ. ಭಾರತ ಸಂವಿಧಾನದ ಭಾಗ 3ರಲ್ಲಿ ಈ ಒಂದು ಮೂಲಭೂತ ಹಕ್ಕುಗಳು ವಿವರಿಸಲಾಗಿದೆ. 3ನೇ ಭಾಗದಲ್ಲಿ ಕಂಡುಬರ್ತದೆ. ಇವು 12ರಿಂದ 35ರವರೆಗೂ ಕಲಂವರೆಗೂ ಆರ್ಟಿಕಲ್ 12ರಿಂದ ಆರ್ಟಿಕಲ್ 35ರವರೆಗೂ ಮೂಲಭೂತ ಹಕ್ಕುಗಳು ಕಂಡುಬರುತ್ತವೆ. ಈ ಒಂದು ಮೂಲಭೂತ ಹಕ್ಕನ್ನು ಅಮೇರಿಕ ಸಂವಿಧಾನ USA ಒಂದು ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ ನೋಡಿ. ಮೂಲಭೂತ ಒಂದು ಹಕ್ಕನ್ನು ಯಾವ ದೇಶದಿಂದ ಎರವಲು ಪಡೆಯಲಾಗಿದೆ ಅಂತ ಹಲವಾರು ಬಾರಿ ಎಕ್ಸಾಮ್ನಲ್ಲಿ ಕೇಳಿದ್ದಾರೆ. ಯಾವುದಂದರೆ ಅಮೇರಿಕ ಸಂವಿಧಾನದಿಂದ ಈ ಒಂದು ಮೂಲಭೂತ ಹಕ್ಕನ್ನು ಎರವಲು ಪಡೆಯಲಾಗಿದೆ ನೋಡಿ. ಜೊತೆಗೆ ಮೂಲಭೂತ ಹಕ್ಕುಗಳ ಪಿತಾಮಹ ಅಂತ ಕೂಡ ಕೇಳ್ತಾರೆ. ಈ ಒಂದು ಮೂಲಭೂತ ಹಕ್ಕುಗಳ ಪಿತಾಮಹ ಯಾರಂದರೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ರವರು ಮೂಲಭೂತ ಹಕ್ಕುಗಳ ಪಿತಾಮಹ ಆಗಿದ್ದಾರೆ. ಮೂಲಭೂತ ಹಕ್ಕುಗಳ ಪಿತಾಮಹ ಯಾರಂದರೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ರವರು. 1978ರ 44ನೇ ತಿದ್ದುಪಡಿಯ ಮೂಲಕ ಆಸ್ತಿ ಹಕ್ಕನ್ನು ತೆಗೆದು ಹಾಕಲಾಗಿದೆ. ರೈಟ್ ಟು ಪ್ರಾಪರ್ಟಿ ಎಂಬುದು ಏನಪ್ಪ ಅಂತಂದರೆ ಆಸ್ತಿ ಹಕ್ಕು. ಇದು ಏನು ಮಾಡ್ತಾರೆ ಅಂದರೆ 1978ರಲ್ಲಿ 44ನೇ ಒಂದು ತಿದ್ದುಪಡಿ ಮಾಡಿಗೆಸಿಂದ ಆಸ್ತಿ ಹಕ್ಕನ್ನು ತೆಗೆದುಹಾಕುತ್ತಾರೆ. ಈಗ ಅದೇನೆಂದರೆ 300A ಆರ್ಟಿಕಲ್ನಲ್ಲಿ ಕಾನೂನಾತ್ಮಕ ಹಕ್ಕಾಗಿ ಇದೆ. ಈ ಒಂದು ಆಸ್ತಿ ರೈಟ್ ಟು ಪ್ರಾಪರ್ಟಿಯನ್ನು ಏನು ಮಾಡ್ತಾರೆ ಅಂದರೆ 1978ರಲ್ಲಿ 44ನೇ ತಿದ್ದುಪಡಿ ಮಾಡಿಗೆಸಿಂದ ಆಸ್ತಿ ಹಕ್ಕು ರೈಟ್ ಟು ಪ್ರಾಪರ್ಟಿಯನ್ನು ಈಗ ಕಾನೂನಾತ್ಮಕ ಹಕ್ಕನ್ನಾಗಿ ಮಾಡುತ್ತಾರೆ. ಇದು 300A ವಿಧಿಯಲ್ಲಿ ಕಂಡುಬರ್ತದೆ ನೋಡಿ. 300A ಆರ್ಟಿಕಲಲ್ಲಿ ಕಂಡುಬರ್ತದೆ ಪ್ರಸ್ತುತ ಆಸ್ತಿ ಹಕ್ಕು. ನಾವು ಮೂಲಭೂತ ಹಕ್ಕುಗಳಲ್ಲಿ 6 ರೀತಿಯ ಮೂಲಭೂತ ಹಕ್ಕುಗಳನ್ನು ನಾವು ನೋಡ್ತೀವಿ. 6 ರೀತಿಯ ಮೂಲಭೂತ ಹಕ್ಕುಗಳನ್ನು ನೋಡ್ತೀವಿ. ಮೊದಲನೇದಾಗಿ ಸಮಾನತೆಯ ಹಕ್ಕು. ಇದು 14ರಿಂದ 18ರ ವಿಧಿಯವರೆಗೆ ಕಂಡುಬರ್ತದೆ. ಎರಡನೇದಾಗಿ ಸ್ವಾತಂತ್ರ್ಯದ ಹಕ್ಕು. ಇದು 19ರಿಂದ 22ರವರೆಗೂ ಆರ್ಟಿಕಲ್ವರೆಗೂ ಕಂಡುಬರ್ತದೆ ನೋಡ್ರಿ. ಮೂರನೇದಾಗಿ ಶೋಷಣೆಯ ವಿರುದ್ಧ ಹಕ್ಕು. ಇದು 23ರಿಂದ 24 ಆರ್ಟಿಕಲ್ವರೆಗೂ ಕಂಡುಬರ್ತದೆ. ನಾಲ್ಕನೇದಾಗಿ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು. ಇದು 25ರಿಂದ 28ರವರೆಗೆ ವಿಧಿಯವರೆಗೆ ಕಂಡುಬರ್ತದೆ. ಐದನೇದಾಗಿ ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು. 29 ಮತ್ತು 30 ವಿಧಿಯಲ್ಲಿ ಕಂಡುಬರ್ತದೆ. ಆರನೇದಾಗಿ ಸಂವಿಧಾನಾತ್ಮಕ ಪರಿಹಾರ ಹಕ್ಕು. ಇದು 32ನೇ ಒಂದು ಆರ್ಟಿಕಲ್ನಲ್ಲಿ ಕಂಡುಬರ್ತದೆ ನೋಡಿರಿ. 32ನೇ ಆರ್ಟಿಕಲ್ನಲ್ಲಿ ಏನಂದರೆ ವಿಧಿಯಲ್ಲಿ ಯಾವುದು ಸಂವಿಧಾನಾತ್ಮಕ ಪರಿಹಾರ ಹಕ್ಕು ಕಂಡುಬರ್ತದೆ. ಇಲ್ಲಿ ಇಂಪಾರ್ಟೆಂಟ್ ಏನಂದರೆ ಗಮನಿಸಬೇಕಾದ ಅಂಶ ಇದೆ ನೋಡಿ. ಇಲ್ಲಿ ಅಂದರೆ ಆರ್ಟಿಕಲ್ 32ನ್ನು ಡಾಕ್ಟರ್ BR ಅಂಬೇಡ್ಕರ್ ಅವರು ಸಂವಿಧಾನದ ಆತ್ಮ ಮತ್ತು ಹೃದಯ ಎಂದು ಕರೆದಿದ್ದಾರೆ. ಇದು ಇಂಪಾರ್ಟೆಂಟ್ ಆಗುತ್ತೆ. ಯಾವ ಒಂದು ಆರ್ಟಿಕಲನ್ನು ಡಾಕ್ಟರ್ BR ಅಂಬೇಡ್ಕರ್ ಅವರು ಸಂವಿಧಾನದ ಆತ್ಮ ಮತ್ತು ಹೃದಯ ಎಂದು ಕರೆದಿದ್ದಾರೆ ಅಂತ ಹಲವಾರು ಬಾರಿ ಕೇಳಿದ್ದಾರೆ. ಇದಕ್ಕೆ ಉತ್ತರ ಯಾವುದಂದರೆ 32ನೇ ವಿಧಿಯನ್ನು ಡಾಕ್ಟರ್ BR ಅಂಬೇಡ್ಕರ್ ಅವರು ಸಂವಿಧಾನದ ಆತ್ಮ ಮತ್ತು ಹೃದಯ ಅಂತ ಕರೆದಿದ್ದಾರೆ. ಅದೇ ರೀತಿಯಾಗಿ ಈ ಒಂದು ಮೂಲಭೂತ ಹಕ್ಕು ಆಗಳ ನಂತರ ಮೂಲಭೂತ ಕರ್ತವ್ಯಗಳ ಬಗ್ಗೆ ಕೂಡ ನಾವು ತಿಳಿದುಕೊಳ್ಳಬೇಕಾಗ್ತದೆ. ಮೂಲಭೂತ ಕರ್ತವ್ಯಗಳು ಫಂಡಮೆಂಟಲ್ ಡ್ಯೂಟೀಸ್ ಅಂತ ನಾವು ಕರಿತೀವಿ ಇಂಗ್ಲೀಷ್ನಲ್ಲಿ. ಇವು ಸಂವಿಧಾನದ ಎಷ್ಟನೇ ಭಾಗದಲ್ಲಿ ಕಂಡುಬರ್ತವೆ ಅಂದರೆ ಸಂವಿಧಾನದ 4A ಒಂದು ಭಾಗದಲ್ಲಿ ಕಂಡುಬರ್ತದೆ. ಇವು 51ನೇ A ವಿಧಿಯಲ್ಲಿ ಆರ್ಟಿಕಲ್ನಲ್ಲಿ ಕಲಂನಲ್ಲಿ ಇವೆ ನೋಡಿ. 51A ಕಲಂನಲ್ಲಿ ಮೂಲಭೂತ ಕರ್ತವ್ಯಗಳು ಕಂಡುಬರ್ತವೆ. ಈ ಒಂದು ಮೂಲಭೂತ ಕರ್ತವ್ಯಗಳನ್ನು ಎಲ್ಲಿಂದ ಪಡೆಯಲಾಗಿದೆ? ಇದರ ಮೂಲ ಯಾವುದಂದರೆ ರಷ್ಯಾ ದೇಶ. ಈ ಒಂದು ರಷ್ಯಾ ದೇಶದ ಸಂವಿಧಾನದಿಂದ ಈ ಒಂದು ಮೂಲಭೂತ ಕರ್ತವ್ಯಗಳನ್ನು ಪಡೆಯಲಾಗಿದೆ. ಇದಕ್ಕೆ USSR ಅಂತ ಕರಿತಿದ್ದರು. ರಷ್ಯಾ ದೇಶಕ್ಕೆ ಮೊದಲು
USSR ಅಂತ ಕರಿತಿದ್ರು. ಆ ಒಂದು ದೇಶದಿಂದ ಈ ಒಂದು ಮೂಲಭೂತ ಕರ್ತವ್ಯಗಳನ್ನು ಪಡೆಯಲಾಗಿದೆ ನೋಡಿ. ಈ ಒಂದು ಮೂಲಭೂತ ಕರ್ತವ್ಯಗಳನ್ನು ಈ ಒಂದು ನಮ್ಮ ಸಂವಿಧಾನದಲ್ಲಿ ಸೇರ್ಪಡೆ ಮಾಡಿದ ಒಂದು ವರ್ಷ ಯಾವುದಂತ ನೋಡೋದಾದರೆ 1976ರಲ್ಲಿ ಮೂಲಭೂತ ಕರ್ತವ್ಯಗಳನ್ನು ಸಂವಿಧಾನದ ಸೇರ್ಪಡೆ ಮಾಡುತ್ತಾರೆ. 42ನೇ ತಿದ್ದುಪಡಿಯ ಮೂಲಕ ಒಂದು ಭಾರತ ಸಂವಿಧಾನದಲ್ಲಿ ಮೂಲಭೂತ ಕರ್ತವ್ಯಗಳನ್ನು ಸೇರ್ಪಡೆ ಮಾಡಲಾಗುತ್ತದೆ ನೋಡಿರಿ. ಯಾವಾಗ 1976ರಲ್ಲಿ 42ನೇ ತಿದ್ದುಪಡಿ ಮಾಡಿಗೆಸಿಂದ ಈ ಒಂದು ಮೂಲಭೂತ ಕರ್ತವ್ಯಗಳನ್ನು ಸೇರ್ಪಡೆ ಮಾಡಲಾಗುತ್ತದೆ. ಜೊತೆಗೆ ಈ ಒಂದು ಮೂಲಭೂತ ಕರ್ತವ್ಯಗಳು ಏನಪ್ಪ ಅಂತಂದರೆ ಇವು ನ್ಯಾಯಾಲಯದಲ್ಲಿ ರಕ್ಷಿತವಾಗಿಲ್ಲ. ನಾನ್ ಜಸ್ಟಿಕೇಬಲ್ ಅಂತ ಕೇಳ್ತೀವಿ ನಾವು. ಅಂದರೆ ನ್ಯಾಯ ರಕ್ಷಿತವಾದದ್ದು ಆಗಿಲ್ಲ ನೋಡಿ ಮೂಲಭೂತ ಕರ್ತವ್ಯಗಳು. ಒಟ್ಟು 11 ಮೂಲಭೂತ ಕರ್ತವ್ಯಗಳು ಕಂಡು ಬರ್ತವೆ. 11ನೇ ಮೂಲಭೂತ ಕರ್ತವ್ಯವೇ ಈ ಒಂದು ಶಿಕ್ಷಣ ಕರ್ತವ್ಯ ಆಗಿದೆ. ಅದು 2002ರಲ್ಲಿ ನಾವು ಸೇರಿಸಲಾಗ್ತದೆ. ಶಿಕ್ಷಣದ ಒಂದು ಕರ್ತವ್ಯ 11ನೇ ಮೂಲಭೂತ ಕರ್ತವ್ಯ ಆಗಿದೆ ನೋಡಿ. 6ರಿಂದ 14 ವರ್ಷದ ಒಳಗಿನ ಮಕ್ಕಳಿಗೆ ಕಡ್ಡಾಯವಾಗಿ ಶಿಕ್ಷಣ ನೀಡಬೇಕಂತ 86ನೇ ತಿದ್ದುಪಡಿ ಮಾಡಿಗೆಸಿಂದ 2002ರಲ್ಲಿ 11ನೇ ಮೂಲಭೂತ ಕರ್ತವ್ಯವಾಗಿ ಸೇರ್ಪಡೆ ಮಾಡಲಾಗುತ್ತದೆ. ಈಗ ಕೆಲವು ರಸಪ್ರಶ್ನೆಯ ಸಮಯ, ಕ್ವಿಜ್ ಟೈಮ್ ಅಂತ ಹೇಳ್ತೀವಿ. ಹಾಗಾದರೆ ಬನ್ನಿ ನಮ್ಮ ಮೊದಲ ಪ್ರಶ್ನೆ ನೋಡೋಣ. ನಮ್ಮ ಮೊದಲನೇ ಪ್ರಶ್ನೆ, ಭಾರತದಲ್ಲಿ ಮೂಲಭೂತ ಹಕ್ಕುಗಳ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ? ಆಪ್ಷನ್ಸ್ ಎ ಮಹಾತ್ಮ ಗಾಂಧಿ, ಆಪ್ಷನ್ಸ್ ಬಿ ಸರ್ದಾರ್ ವಲ್ಲಭಾಯ್ ಪಟೇಲ್, ಆಪ್ಷನ್ಸ್ ಸಿ ಡಾಕ್ಟರ್ BR ಅಂಬೇಡ್ಕರ್, ಆಪ್ಷನ್ಸ್ ಡಿ ಜವಾಹರ್ಲಾಲ್ ನೆಹರು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಸರ್ದಾರ್ ವಲ್ಲಭಾಯ್ ಪಟೇಲ್. ಮೂಲಭೂತ ಒಂದು ಹಕ್ಕುಗಳ ಪಿತಾಮಹ ಎಂದು ಯಾರಿಗೆ ಕರೀತಾರೆ? ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರಿಗೆ ಮೂಲಭೂತ ಹಕ್ಕುಗಳ ಪಿತಾಮಹ ಎಂದು ಕರೆಯುತ್ತಾರೆ ನೋಡಿ. ಇಲ್ಲಿ ಸರ್ದಾರ್ ವಲ್ಲಭಾಯ್ ಪಟೇಲ್ರವರು ಮೂಲಭೂತ ಹಕ್ಕುಗಳ ಸಲಹಾ ಸಮಿತಿಯ ಅಧ್ಯಕ್ಷರಾಗಿರ್ತಾರೆ. ಆ ಒಂದು ಸಲಹಾ ಸಮಿತಿಯ ಒಂದು ಮೂಲಭೂತ ಹಕ್ಕುಗಳ ಸಲಹಾ ಸಮಿತಿಯ ಅಧ್ಯಕ್ಷರು ಯಾರಾಗಿರ್ತಾರೆ ಅಂದರೆ ಸರ್ದಾರ್ ವಲ್ಲಭಾಯ್ ಪಟೇಲ್ರಾಗಿರ್ತಾರೆ. ಅದಕ್ಕಾಗಿ ಒಂದು ಮೂಲಭೂತ ಹಕ್ಕುಗಳ ಪಿತಾಮಹ ಎಂದು ಕೂಡ ಇವರಿಗೆ ಕರೆಯುತ್ತಾರೆ ನೋಡಿ. ಮುಂದಿನ ಒಂದು ಪ್ರಶ್ನೆ ಹೋಗೋಣ. ನಮ್ಮ ಎರಡನೇ ಪ್ರಶ್ನೆ, ಯಾವ ತಿದ್ದುಪಡಿಯ ಮೂಲಕ ಆಸ್ತಿ ಹಕ್ಕನ್ನು ರೈಟ್ ಟು ಪ್ರಾಪರ್ಟಿಯನ್ನು ತೆಗೆದು ಹಾಕಲಾಯಿತು? ಆಪ್ಷನ್ಸ್ ಎ 47ನೇ ತಿದ್ದುಪಡಿ, ಆಪ್ಷನ್ಸ್ ಬಿ 44ನೇ ತಿದ್ದುಪಡಿ, ಆಪ್ಷನ್ಸ್ ಸಿ 86ನೇ ತಿದ್ದುಪಡಿ, ಆಪ್ಷನ್ಸ್ ಡಿ 21ನೇ ತಿದ್ದುಪಡಿ. ಇದಕ್ಕೆ ಸರಿಯಾದ ಉತ್ತರ ನೋಡೋದಾದರೆ ಆಪ್ಷನ್ಸ್ ಬಿ 44ನೇ ತಿದ್ದುಪಡಿ 1978ರಲ್ಲಿ ಈ ಒಂದು ಮೂಲಭೂತ ಕರ್ತವ್ಯವನ್ನು ಮೂಲಭೂತ ಇದು ಯಾವುದು ಅಂದರೆ ಇದು ಆಸ್ತಿ ಹಕ್ಕನ್ನು ಮೂಲಭೂತ ಕಾನೂನಾತ್ಮಕ ಹಕ್ಕಾಗಿ ಮಾಡಲಾಗುತ್ತದೆ. ಇವನ್ನು ಮೂಲಭೂತ ಹಕ್ಕುಗಳಲ್ಲಿ ಪಟ್ಟಿಯಿಂದ ತೆಗೆದುಗೆಸಿಂದ 300A ಅಡಿಯಲ್ಲಿ ಸಾಮಾನ್ಯ ಕಾನೂನು ಹಕ್ಕನ್ನಾಗಿ ಆಸ್ತಿ ಹಕ್ಕನ್ನು ಸೇರ್ಪಡೆ ಮಾಡಲಾಗುತ್ತದೆ ನೋಡಿ. 1978ರಲ್ಲಿ 44ನೇ ತಿದ್ದುಪಡಿ ಮಾಡಿ ಆಸ್ತಿ ಹಕ್ಕು ಇದೆಯಲ್ಲ, ಆ ಆಸ್ತಿ ಹಕ್ಕನ್ನು ಕಾನೂನಾತ್ಮಕ ಹಕ್ಕಾಗಿ ಮಾಡಲಾಗುತ್ತದೆ. ಇದನ್ನು 300A ಒಂದು ವಿಧಿಯಲ್ಲಿ ಕಂಡುಬರ್ತದೆ. ಈಗ ಇದು ಒಂದು ಕಾನೂನಾತ್ಮಕ ಹಕ್ಕಾಗಿದೆ ನೋಡಿ, ಆಸ್ತಿ ಹಕ್ಕು. ಮುಂದಿನ ಒಂದು ಪ್ರಶ್ನೆ, ಯಾವ ವಿಧಿಯನ್ನು ಸಂವಿಧಾನದ ಆತ್ಮ ಮತ್ತು ಹೃದಯ ಎಂದು ಕರೆಯುತ್ತಾರೆ? ಇದು ಕೂಡ ಬಹಳ ಒಂದು ರಿಪೀಟೆಡ್ ಆದ ಪ್ರಶ್ನೆ ಇದೆ ನೋಡಿ. ಆಪ್ಷನ್ಸ್ ಎ 19ನೇ ವಿಧಿ, ಆಪ್ಷನ್ಸ್ ಬಿ 21ನೇ ವಿಧಿ, ಆಪ್ಷನ್ಸ್ ಸಿ 32ನೇ ವಿಧಿ, ಆಪ್ಷನ್ಸ್ ಡಿ 14ನೇ ವಿಧಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ 32ನೇ ವಿಧಿ. ಇದಕ್ಕೆ ಸರಿಯಾದ ಉತ್ತರ ಯಾವುದು? ಆಪ್ಷನ್ ಸಿ 32ನೇ ವಿಧಿ. ಏನಪ್ಪ ಅಂತಂದರೆ ಡಾಕ್ಟರ್ BR ಅಂಬೇಡ್ಕರ್ ಅವರು ಸಂವಿಧಾನಾತ್ಮಕ ಪರಿಹಾರಕ್ಕೆ ಅಂತ ಕರೆಯುತ್ತಾರೆ. ಯಾವುದಕ್ಕೆ? 32ನೇ ವಿಧಿಗೆ. ಇದನ್ನು ಡಾಕ್ಟರ್ BR ಅಂಬೇಡ್ಕರ್ ಅವರು ಸಂವಿಧಾನದ ಆತ್ಮ ಮತ್ತು ಹೃದಯ ಅಂತ ಕರೆದಿದ್ದಾರೆ. 32ನೇ ವಿಧಿಯನ್ನು ಆತ್ಮ ಮತ್ತು ಹೃದಯ ಅಂತ ಯಾರು ಕರೀತಾರೆ? ಡಾಕ್ಟರ್ BR ಅಂಬೇಡ್ಕರ್ ಅವರು. ಮುಂದಿನ ಒಂದು ಪ್ರಶ್ನೆ, ಅಸ್ಪೃಶ್ಯತೆ ನಿರ್ವಹಣೆ ಬಗ್ಗೆ ತಿಳಿಸುವಂಥ ವಿಧಿ ಯಾವುದು? ಅಬಾಲಿಷನ್ ಅನ್ಟಚಬಿಲಿಟಿ, ಇದರ ಬಗ್ಗೆ ಒಂದು ತಿಳಿಸುವಂಥ ವಿಧಿ ಯಾವುದು ಅಂತ ಕೇಳಿದ್ದಾರೆ. ಆಪ್ಷನ್ಸ್ ಎ 16ನೇ ವಿಧಿ, ಆಪ್ಷನ್ಸ್ ಬಿ
17ನೇ ವಿಧಿ, ಆಪ್ಷನ್ ಸಿ 18ನೇ ವಿಧಿ, ಆಪ್ಷನ್ಸ್ ಡಿ 23ನೇ ವಿಧಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ 17ನೇ ವಿಧಿ ನೋಡಿ. ಈ ಒಂದು 17ನೇ ವಿಧಿ ಅಸ್ಪೃಶ್ಯತೆ ನಿವಾರಣೆ ಬಗ್ಗೆ ತಿಳಿಸ್ತದೆ ನೋಡಿ. ಕಲಂ 17ರ ಅಡಿಯಲ್ಲಿ ಅಸ್ಪೃಶ್ಯತೆಯ ಆಚರಿಸುವುದನ್ನು ಶಿಕ್ಷಾರ್ಹ ಅಪರಾಧವಾಗಿದೆ. 17ನೇ ವಿಧಿ ಅಸ್ಪೃಶ್ಯತೆಗೆ ನಿವಾರಣೆಗೆ ಬಗ್ಗೆ ಸಂಬಂಧಿಸಿದೆ ನೋಡಿ 17ನೇ ವಿಧಿ. ಮುಂದಿನ ಒಂದು ಪ್ರಶ್ನೆ, ಮೂಲಭೂತ ಕರ್ತವ್ಯಗಳನ್ನು ಯಾವ ದೇಶದಿಂದ ಎರವಲು ಪಡೆಯಲಾಗಿದೆ? ಫಂಡಮೆಂಟಲ್ ಡ್ಯೂಟೀಸ್ ಅಂತ ಅಂತೀವಲ್ಲ, ಈ ಒಂದು ಯಾವ ದೇಶದಿಂದ ಎರವಲು ಪಡೆಯಲಾಗಿದೆ ಮೂಲಭೂತ ಹಕ್ಕುಗಳನ್ನು, ಕರ್ತವ್ಯಗಳನ್ನು? ಆಪ್ಷನ್ ಸಿ ಅಮೇರಿಕಾ, ಆಪ್ಷನ್ಸ್ ಬಿ ಬ್ರಿಟನ್, ಆಪ್ಷನ್ ಸಿ ರಷ್ಯಾ, ಆಪ್ಷನ್ಸ್ ಡಿ ಫ್ರಾನ್ಸ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ರಷ್ಯಾ ದೇಶ ನೋಡಿ. ಈ ಒಂದು ಮೂಲಭೂತ ಒಂದು ಕರ್ತವ್ಯಗಳನ್ನು ರಷ್ಯಾ ದೇಶದ ಒಂದು ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ. ಮೂಲಭೂತ ಕರ್ತವ್ಯಗಳನ್ನು ರಷ್ಯಾ ದೇಶದ ಸಂವಿಧಾನದಿಂದ ಪ್ರೇರಿತಗೊಂಡು 1976ರಲ್ಲಿ ಸೇರಿಸಲಾಗುತ್ತದೆ. ಯಾವಾಗ? 1976ರಲ್ಲಿ. ಮುಂದಿನ ಒಂದು ಪ್ರಶ್ನೆ, ಶಿಕ್ಷಣದ ಹಕ್ಕನ್ನು ಯಾವ ವಯಸ್ಸಿನ ಮಕ್ಕಳಿಗೆ ನೀಡಲಾಗುತ್ತಿದೆ? ಈ ಒಂದು ಶಿಕ್ಷಣದ ಹಕ್ಕನ್ನು ಯಾವ ವಯಸ್ಸಿನ ಮಕ್ಕಳಿಗೆ ನೀಡಲಾಗುತ್ತದೆ? ರೈಟ್ ಟು ಎಜುಕೇಷನ್, ಇದು 21A ವಿಧಿಯಲ್ಲಿ ಕಂಡುಬರ್ತದೆ. ಇದಕ್ಕೆ ಆಪ್ಷನ್ಸ್ ಎ ಕೊಟ್ಟಿದ್ದಾರೆ 0ರಿಂದ 6 ವರ್ಷ, ಆಪ್ಷನ್ಸ್ ಬಿ 6ರಿಂದ 14 ವರ್ಷ, ಆಪ್ಷನ್ ಸಿ 14ರಿಂದ 18 ವರ್ಷ, ಆಪ್ಷನ್ಸ್ ಡಿ ಮೇಲಿನ ಎಲ್ಲವು. ಈ ಒಂದು ಪ್ರಶ್ನೆಗೆ ಉತ್ತರ ನೋಡೋದಾದರೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ 6ರಿಂದ 14 ವರ್ಷದ ಮಕ್ಕಳಿಗೆ ಏನಪ್ಪ ಅಂತಂದರೆ ನಾವು ಶಿಕ್ಷಣವನ್ನು ನೀಡಬೇಕಾಗ್ತದೆ ರೈಟ್ ಟು ಎಜುಕೇಷನಲ್ಲಿ. 86ನೇ ತಿದ್ದುಪಡಿ ಮಾಡಿಗೆಸಿಂದ 2002ರಲ್ಲಿ ಮೂಲಕ 6ರಿಂದ 14 ವರ್ಷದ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ಹಕ್ಕನ್ನು ನೀಡಲಾಗಿದೆ. ಯಾವಾಗ? 6ರಿಂದ 14 ವರ್ಷದ ಮಕ್ಕಳಿಗೆ 2002ರಲ್ಲಿ ಏನು ಮಾಡ್ತಾರಂದ್ರೆ 86ನೇ ತಿದ್ದುಪಡಿ ಮಾಡ್ತಾರೆ. ಎಷ್ಟನೇ ತಿದ್ದುಪಡಿ? 86ನೇ ತಿದ್ದುಪಡಿ ಮಾಡ್ತಾರೆ ನೋಡ್ರಿ. ಮೂಲಭೂತ ಕರ್ತವ್ಯಗಳ 11ನೇ ಕರ್ತವ್ಯ ಯಾವುದು? ಮಕ್ಕಳಿಗೆ ಸರಿಯಾದ ಕಡ್ಡಾಯವಾಗಿ ಶಿಕ್ಷಣ ನೀಡೋದಾಗಿದೆ ನೋಡಿ. ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಮೂಲಭೂತ ಕರ್ತವ್ಯಗಳ 11ನೇದ್ದು ಆಗಿದೆ. ಪ್ರಶ್ನೆ 7, ವಿಧಿ 19ರ ಅಡಿಯಲ್ಲಿ ಎಷ್ಟು ಬಗೆಯ ಸ್ವಾತಂತ್ರ್ಯಗಳನ್ನು ನೀಡಲಾಗಿದೆ? ಆಪ್ಷನ್ಸ್ ಎ 4, ಆಪ್ಷನ್ಸ್ ಬಿ 5, ಆಪ್ಷನ್ಸ್ ಸಿ 6, ಆಪ್ಷನ್ಸ್ ಡಿ 7. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಸಿ 6 ನೋಡಿ. ಎಷ್ಟಂದರೆ ಒಟ್ಟು ವಾಕ್ ಸ್ವಾತಂತ್ರ್ಯ, ಸಭೆ ಸೇರುವಿಕೆ ಸ್ವಾತಂತ್ರ್ಯ, ಸಂಘ ಸ್ಥಾಪನೆ ಸ್ವಾತಂತ್ರ್ಯ, ಸಂಚಾರ ಸ್ವಾತಂತ್ರ್ಯ, ವಾಸ ಮತ್ತು ವೃತ್ತಿ ಸ್ವಾತಂತ್ರ್ಯ, ಒಟ್ಟು 6 ರೀತಿಯಲ್ಲಿ ಈ ಒಂದು 19ನೇ ವಿಧಿಗೆ ನೀಡಲಾಗಿದೆ ನೋಡಿ. ಎಷ್ಟು? 19ನೇ ವಿಧಿಗೆ ಒಟ್ಟು 6 ರೀತಿಯಲ್ಲಿ ಸ್ವಾತಂತ್ರ್ಯ ನೀಡಲಾಗಿದೆ. ವಾಕ್ ಸ್ವಾತಂತ್ರ್ಯ ಬರುತ್ತೆ, ಸಭೆ ಸೇರೋಕೆ ಶಾಂತ ರೀತಿಯಲ್ಲಿ ಸಭೆ ಸೇರೋಕೆ ಬರುತ್ತೆ, ಸಂಘ ಸ್ಥಾಪನೆ ಮಾಡಬೇಕಾಗ್ತದೆ. ಅದೇ ರೀತಿಯಾಗಿ ಸಂಚಾರ ಸ್ವಾತಂತ್ರ್ಯ, ವಾಸ ಮತ್ತು ವೃತ್ತಿ ಸ್ವಾತಂತ್ರ್ಯ, ಈ ರೀತಿಯಾಗಿ ಒಟ್ಟು 6 ರೀತಿಯಲ್ಲಿ ಒಂದು ಸ್ವಾತಂತ್ರ್ಯ ನೀಡುತ್ತಾರೆ. ಜೊತೆಗೆ ಆಸ್ತಿಯ ಒಂದು ಹಕ್ಕನ್ನು ಕೂಡ ಹೊಂದಿತ್ತು. ಅದು 44ನೇ ತಿದ್ದುಪಡಿ ಮಾಡಿಗೆಸಿಂದ ಅದು ಈಗ ಕಾನೂನಾತ್ಮಕ ಹಕ್ಕಾಗಿ ಮಾಡಲಾಗಿದೆ. 300A ವಿಧಿಯಲ್ಲಿ ಕಂಡುಬರ್ತದೆ ಆಸ್ತಿ ಹಕ್ಕು. 8ನೇ ಒಂದು ಪ್ರಶ್ನೆ, ಮೂಲಭೂತ ಹಕ್ಕುಗಳ ರಕ್ಷಣೆಗಾಗಿ ರಿಟ್ ಹೊರಡಿಸುವ ಅಧಿಕಾರ ಯಾರಿಗಿದೆ? ಆಪ್ಷನ್ ಸಿ ಜಿಲ್ಲಾ ನ್ಯಾಯಾಲಯ, ಆಪ್ಷನ್ಸ್ ಬಿ ಸುಪ್ರೀಂ ಕೋರ್ಟ್ ಮಾತ್ರ, ಆಪ್ಷನ್ ಸಿ ಹೈಕೋರ್ಟ್ ಮಾತ್ರ, ಆಪ್ಷನ್ಸ್ ಡಿ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್. ಅಂದರೆ ಈ ಒಂದು ರಿಟ್ 32ನೇ ವಿಧಿಯ ಪ್ರಕಾರ ರಿಟ್ ಹೊರಡಿಸ್ಬೋದು. ಆ ಒಂದು ರಿಟ್ಟನ್ನು ಹೊರಡಿಸುವ ಅಧಿಕಾರ ಯಾರಿಗಿದೆ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಡಿ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ಗಳಿಗೆ ಈ ಒಂದು ರಿಟ್ಟನ್ನು ಹೊರಡಿಸುವಂಥ ಅಧಿಕಾರ ಇದೆ ನೋಡಿ. ಸುಪ್ರೀಂ ಕೋರ್ಟ್ 32ನೇ ವಿಧಿಯ ಮೂಲಕ ಸುಪ್ರೀಂ ಕೋರ್ಟ್ಗೆ ರಿಟ್ಟನ್ನು ಹೊರಡಿಸ್ಬೋದು. ಅದೇ ರೀತಿಯಾಗಿ ಹೈಕೋರ್ಟ್ಗೆ 226ನೇ ವಿಧಿಯ ಮೂಲಕ ಹೈಕೋರ್ಟ್ಗೆ ರಿಟ್ಟನ್ನು ಹೊರಡಿಸಬಹುದಾಗಿದೆ. ಇವೆರಡು ರಿಟ್ಟುಗಳನ್ನು ಹೊರಡಿಸಬಹುದಾಗಿದೆ ನೋಡಿ. 32 ಮತ್ತು 226 ಇದು ಸುಪ್ರೀಂ ಕೋರ್ಟ್ಗಾದರೆ ಇದು ಹೈಕೋರ್ಟ್ಗೆ.
ಇದರಲ್ಲಿ ಒಟ್ಟು 5 ರೀತಿಯ ರಿಟ್ಗಳು ನಾವು ಕಾಣ್ತೀವಿ. ಎಷ್ಟು ರೀತಿ? 5 ರೀತಿಯ ರಿಟ್ಟನ್ನು ನಾವು ಕಾಣ್ತೀವಿ. 5 ರೀತಿ ರಿಟ್ಟನ್ನು ಹೊರಡಿಸಬಹುದು ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ಗೆ. 10ನೇ ಒಂದು ಪ್ರಶ್ನೆ, ಬಾಲಕಾರ್ಮಿಕ ಪದ್ಧತಿಯನ್ನು 14 ವರ್ಷದೊಳಗೆ ಅಂದರೆ ನಿಷೇಧಿಸುವ ವಿಧಿ ಯಾವುದು? ಬಾಲಕಾರ್ಮಿಕ ಪದ್ಧತಿಯನ್ನು ನಿಷೇಧಿಸುವ ವಿಧಿ ಯಾವುದು ಅಂತ ಕೇಳಿದ್ದಾರೆ. ಆಪ್ಷನ್ ಸಿ 21ನೇ ವಿಧಿ, 23ನೇ ವಿಧಿ, 24ನೇ ವಿಧಿ, 45ನೇ ವಿಧಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ 24ನೇ ವಿಧಿ ನೋಡಿ. ಬಾಲಕಾರ್ಮಿಕ ನಿಷೇಧ ಅಂತ ವಿಧಿ ಯಾವುದಂದರೆ 24ನೇ ವಿಧಿ. ಕಲಂ 24ರ ಪ್ರಕಾರ 14 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳನ್ನು ಕಾರ್ಖಾನೆ ಅಥವಾ ಗಣಿಗಳಲ್ಲಿ ದುಡಿಸಿಕೊಳ್ಳುವಂತಿಲ್ಲ ಅಂತ ಹೇಳ್ತದೆ. ಎಷ್ಟನೇ ವಿಧಿ? 24ನೇ ವಿಧಿ ಹೇಳ್ತದೆ ನೋಡ್ರಿ. ಏನಂತ ಹೇಳ್ತದಂದರೆ 14 ವರ್ಷಕ್ಕಿಂತ ಏನಾದರೂ ಕಡಿಮೆ ಇದ್ರಪ್ಪ ಮಕ್ಕಳು ಅಂಥವ್ರಿಗೆ ಏನಂದರೆ ಕಾರ್ಖಾನೆ ಆಗಿರ್ಬೋದು ಅಥವಾ ಗಣಿಗಾರಿಕೆಗಳಲ್ಲಿ ದುಡಿಸಿಕೊಳ್ಳಬಾರ್ದು ಅಂತ ಹೇಳ್ತದೆ 24ನೇ ವಿಧಿ. ಮುಂದಿನೊಂದು ಪ್ರಶ್ನೆ ನೋಡೋಣ. ಮುಂದಿನೊಂದು ಪ್ರಶ್ನೆ ಎಷ್ಟನೇ ಪ್ರಶ್ನೆ ಅಂದರೆ 10ನೇ ಪ್ರಶ್ನೆ. ಮೂಲಭೂತ ಕರ್ತವ್ಯಗಳು ನ್ಯಾಯಾಲಯದಲ್ಲಿ ಜಾರಿಗೆ ಬರುತ್ತವೆಯೇ ಅಂತ ಕೇಳಿದ್ದಾರೆ. ಅಂದರೆ ಮೂಲಭೂತ, ಇಲ್ಲಿ ಕ್ವೆಶ್ಚನ್ ಮಾರ್ಕ್ ಕೊಟ್ಟಿದ್ದಾರೆ ನೋಡಿ. ಮೂಲಭೂತ ಕರ್ತವ್ಯಗಳು ನ್ಯಾಯಾಲಯದಲ್ಲಿ ಜಾರಿಗೆ ಬರುತ್ತವೆಯೇ ಅಂತ ಕೊಟ್ಟಿದ್ದಾರೆ. ಜಸ್ಟಿಕೇಬಲ್ ಅಂತ ಕ್ವೆಶ್ಚನ್ ಮಾರ್ಕ್ ಆಗಿದ್ದಾರೆ. ಇದರಲ್ಲಿ ಆಪ್ಷನ್ ಸಿ ಹೌದು, ಆಪ್ಷನ್ಸ್ ಬಿ ಇಲ್ಲ, ಆಪ್ಷನ್ ಸಿ ತುರ್ತು ಪರಿಸ್ಥಿತಿಯಲ್ಲಿ ಮಾತ್ರ, ಆಪ್ಷನ್ಸ್ ಡಿ ಸರ್ಕಾರಿ ನೌಕರರಿಗೆ ಮಾತ್ರ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಇಲ್ಲ ನೋಡಿ. ಈ ಒಂದು ಮೂಲಭೂತ ಕರ್ತವ್ಯಗಳನ್ನು ನ್ಯಾಯಾಲಯದಲ್ಲಿ ಜಾರಿ ಮಾಡುವಂತಿಲ್ಲ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ವಿವರಣೆಯಲ್ಲಿ. ಮೂಲಭೂತ ಕರ್ತವ್ಯಗಳು ನ್ಯಾಯರಕ್ಷಿತವಲ್ಲ, ನಾನ್ ಜಸ್ಟಿಕೇಬಲ್. ಇವುಗಳನ್ನು ಪಾಲಿಸದಿದ್ದರೆ ನೇರವಾಗಿ ಶಿಕ್ಷೆ ವಿಧಿಸಲು ಬರೋದಿಲ್ಲ. ಏನಾದರೂ ಈ ಒಂದು ರಾಜ್ಯ ಸರ್ಕಾರ ಈ ಒಂದು ಮೂಲಭೂತ ಕರ್ತವ್ಯಗಳನ್ನು ಪಾಲಿಸದಿದ್ದರೆ ನೀವೇನಪ್ಪ ಅಂತಂದರೆ ಇದಕ್ಕೆ ಶಿಕ್ಷೆ ಏರಲು ಬರೋದಿಲ್ಲ, ರಿಟ್ ಅರ್ಜಿ ಹಾಕಲು ಕೂಡ ಬರೋದಿಲ್ಲ. ಇದು ಏನಪ್ಪ ಅಂತಂದರೆ ನಾನ್ ಜಸ್ಟಿಕೇಬಲ್ ಆಗಿದೆ ಮೂಲಭೂತ ಕರ್ತವ್ಯ. ಕೊನೆಯದಾಗಿದೆ. ಹಾಗಾದರೆ ಇಲ್ಲಿಗೆ ಒಂದು ಧನ್ಯವಾದಗಳು ಫ್ರೆಂಡ್ಸ್. ಇವತ್ತಿನ ವಿಡಿಯೋ ಯಾವ ರೀತಿಯಾಗಿತ್ತು ಕಾಮೆಂಟ್ ಮೂಲಕ ತಿಳಿಸಿ. 2026ರ ನಮ್ಮ ಒಂದು ಮೊದಲ ವಿಡಿಯೋ ಇದಾಗಿರ್ತದೆ. ನಿಮಗೇನಾದರೂ ಈ ಒಂದು ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂತಂದರೆ ವಿಡಿಯೋಗೆ ಲೈಕ್ ಬಟನ್ ಪ್ರೆಸ್ ಮಾಡಿ, ಜೊತೆಗೆ ಸೂಪರ್ ಅಂತ ಟೈಪ್ ಮಾಡಿ. ಇದೇ ರೀತಿಯಾದಂಥ ಇನ್ನೂ ಕಠಿಣ ಒಂದು ಪ್ರಶ್ನೆಗಳನ್ನು ನಾನು ಮುಂದಿನ ವಿಡಿಯೋದಲ್ಲಿ ತರ್ತೇನೆ. ಆಯಿತಾ? ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚು ಕಠಿಣವಾದ ಪ್ರಶ್ನೆಗಳು ತರ್ತೀನಿ, ಜೊತೆಗೆ ರಿಪೀಟೆಡ್ ಆಗಿರುವಂಥ ಪ್ರಶ್ನೆಗಳು ತರ್ತಾ ಇರ್ತೀನಿ. ವಿಷಯ ಮೊದಲನೇದಾಗಿ ವಿಷಯವನ್ನು ನಾವು ನೋಡ್ಕೋಬೇಕು. ವಿಷಯ ನೋಡ್ಕೊಂಡು ಅದರ ಮೇಲೆ ಒಂದು 10 ಕ್ವೆಶ್ಚನ್ ಬಿಡಿಸಿದಪ್ಪ ಅಂತಂದ್ರೆ 10ರಲ್ಲಿ ಒಂದು 8 ಸರಿ ಆಗಲಿ. ಅಲ್ಲಿಗೆ ಏನಪ್ಪ ಅಂತಂದ್ರೆ ನಾವು ಎಷ್ಟು ಜಾಣರಿವು ಅಂತ ನಮ್ಗೆ ಅಲ್ಲೇ ಗೊತ್ತಾಗ್ತದೆ. ಈ ರೀತಿಯಾಗಿ ನಾವೇನಂದರೆ ಟೆಸ್ಟ್ ಇಟ್ಕೊತ ಜೊತೆಗೆ ವಿಷಯವನ್ನು ಕೂಡ ತಿಳಿದುಕೊಳ್ಳೋಣ. ಈ ರೀತಿಯಾಗಿ ವೀಡಿಯೋ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ. ನಿಮಗೇನಾದರೂ ಒಂದು ವೀಡಿಯೋ ಇಷ್ಟ ಆಯ್ತಂದ್ರೆ ಬೇಗನೆ ಲೈಕ್ ಬಟನ್ ಪ್ರೆಸ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿತ್ತಂದರೆ ಸೂಪರ್ ಅಂತ ಕಮೆಂಟ್ ಹಾಕಿ. ನಾನು ಇನ್ನೂ ಒಂದು ಹೆಚ್ಚಿನ ಒಂದು ಪ್ರಶ್ನೆಗಳನ್ನು ತರ್ತೀನಿ, ಜೊತೆಗೆ ವಿಷಯನೂ ಕೂಡ ಹೆಚ್ಚಾಗಿ ತರುತ್ತೇನೆ. ಇಲ್ಲಿವರೆಗೂ ಈ ಒಂದು ವಿಡಿಯೋ ಕೊನೆಯವರೆಗೂ ನೋಡಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು. ಕೀಪ್ ಲರ್ನಿಂಗ್ ನಿರಂತರವಾಗಿರಲಿ, ಎಲ್ಲರದು ನಿರಂತರವಾಗಿ ಇರಲಿ. ನಿರಂತರವಾಗಿ ನಿಮ್ಮ ಒಂದು ಅಧ್ಯಯನ ತೊಡಗಿಸಿ. ಇಷ್ಟರಲ್ಲಿ ಆದಷ್ಟು ಬೇಗ ಈ ಒಂದು ಪೊಲೀಸ್ಗಳ ಎಕ್ಸಾಮ್ನಲ್ಲಿ ಕರೆಯುವ ಸಾಧ್ಯತೆ ಇದೆ. ಯಾರ್ಯಾರು ಓದ್ಕೋತಿದ್ರೆ ಸರಿಯಾಗಿ ಓದ್ಕೊಳ್ಳಿ ಫ್ರೆಂಡ್ಸ್. ಎಲ್ಲರಿಗೂ ಟೇಕ್ ಕೇರ್ ಫ್ರೆಂಡ್ಸ್. ಬಾಯ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ.